ನಮ್ಮ ಕನ್ನಡದ ಅಮ್ಮವರ ಗಂಡ ಸಿನಿಮಾ ನೆನ್ಪಿದ್ಯಾ? ಅದೇ ಕಾನ್ಸೆಪ್ಟ್ ನ ಈಗಿನ ಕಾಲಕ್ಕೆ ತಕ್ಕಂತೆ ವಿಭಿನ್ನವಾದ ದೃಷ್ಟಿಕೋನದಲ್ಲಿ ಮಾಡಿರುವ ಒಂದು ಫನ್ ವಾಚ್ ಸಿನಿಮಾನೇ ಪ್ಯಾರ್ ಪ್ರೇಮ ಕಲ್ಯಾಣಂ. ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಪರ್ಪಲ್ ಪವ್ಯ ಒಬ್ಳು ಫೆಮಿನಿಸ್ಟ್ ಇನ್ಫ್ಲುಯೆನ್ಸರ್. ಅವಳಿಗೆ ಹೆಲನ್ ಮೇಲೆ ಪ್ರೀತಿಯಾಗುತ್ತೆ, ಮದುವೆನೂ ಆಗುತ್ತೆ. ಆದ್ರೆ ಅವಳಿಗೆ ತನ್ನ ಮನೆ ಬಿಟ್ಟು ಹೆಲನ್ ಮನೆಗೆ ಹೋಗೋಕೆ ಇಷ್ಟ ಇಲ್ಲ. ಈಗ ನಮ್ ಹೀರೋ ಹೆಲನ್ ಅವರ ಮನೆಗೆ ಮನೆ ಅಳಿಯಾಗಿ ಹೋಗ್ಬೇಕಾಗುತ್ತೆ. ಆಗ ಅಲ್ಲಿ ನಡೆಯೋ ಗಲಿಬಿಲಿ ಗಂಡಾಂತರಗಳನ್ನ ಒಂದು ಫನ್ ವೇ ನಲ್ಲಿ ಡೈರೆಕ್ಟರ್ ಹೆಲನ್ ಅವರು ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಸೀರಿಯಸ್ ಆಗಿರೋ ಹಲವು ವಿಚಾರಗಳನ್ನ ತುಂಬಾ ಲೈಟ್ ಆಗಿ ಹೇಳ್ತಾ ನಮ್ ತಲೆಯಲ್ಲಿ ಅದರ ಗಂಭೀರತೆನ ತಿಳಿಸ್ತಾರೆ. ಇಲ್ಲಿ ಯಾರ್ ಸರಿ ಯಾರ್ ತಪ್ಪು ಅಂತ ಹೇಳೋಕೆ ಹೋಗದೆ ಅವರವರ ದೃಷ್ಟಿಕೋನದಲ್ಲಿ ಅವರವರು ಸರಿ ಅಂತ ಹೇಳಿದ್ದಾರೆ. ಹಾಗೆ ವಿಷಯಗಳನ್ನ ತುಂಬಾ ಕಾಂಪ್ಲಿಕೇಟ್ ಮಾಡದೆ ಹಾಸ್ಯಮಯವಾಗಿ ಅದನ್ನ ತಗೊಂಡು ಹೋಗಿದ್ದಾರೆ. ಸೋಷಿಯಲ್ ಮೀಡಿಯಾದಿಂದ ಆಗೋ ಫಜೀತಿಗಳನ್ನ ಚೆನ್ನಾಗಿ ಹೇಳಿದ್ದಾರೆ. ಫೆಮಿನಿಸ್ಟ್ ಮತ್ತೆ ಹೋಮ್ ಮೇಕರ್ ಈ ತರದ ಗಂಭೀರ ವಿಷಯಗಳನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅತ್ತೆ ಮತ್ತೆ ಅಳಿಯನ ಒಳ ಜಗಳ, ಅಲ್ಲಿದ್ದ ಸಿಚುವೇಶನ್ಸ್ ನಿಜಕ್ಕೂ ನಗು ತರಿಸಿದ್ವು. ಅತ್ತೆ ಅಮ್ಮ ಆಗಿ ಮತ್ತೆ ಅತ್ತೆ ಆಗೋದು, ಮಗಳ ಸ್ವತಂತ್ರ ಗೌರವಿಸೋ ಮಾವ, ಮಗನನ್ನ ಕೇರ್ ಮಾಡೋ ಟಿಪಿಕಲ್ ಅಮ್ಮ, ಮನೆ ಅಳಿಯ ಆಗೋ ಮೈದಾನಿಗೆ ಸಹಾಯ ಬೇಕಾದ್ರೆ ಫೋನ್ ಮಾಡು ಅನ್ನೋ ಅತ್ತಿಗೆ, ಸ್ಟ್ರಿಕ್ಟ್ ಆಗಿದ್ರು ಮಗನಿಗೆ ಸದಾ ಒಳ್ಳೇದು ಬಯಸುವ ಅಪ್ಪ, ಸ್ನೇಹಿತನ ಕಥೆಯಿಂದ ಬದಲಾಗೋ ಸ್ನೇಹಿತ. ಹೀಗೆ ಇಲ್ಲಿದ್ದ ಪಾತ್ರಗಳು ಚೆನ್ನಾಗಿತ್ತು. ಅವು ನಮ್ಮ ನೆನಪಲ್ಲಿ ಹಾಗೆ ಉಳಿಯುತ್ತೆ. ಈ ಸಿನಿಮಾ ಒನ್ ಟೈಮ್ ಫನ್ ವಾಚ್ ಲಿಸ್ಟ್ ಗೆ ಸೇರುತ್ತೆ. ಶುರುವಿನಲ್ಲಿ ಈ ಸಿನಿಮಾ ಸ್ವಲ್ಪ ಬೋರ್ ಅನ್ಸಿದ್ರು ನಿಧಾನವಾಗಿ ನಮ್ಮನ್ನ ಹಿಡಿದಿಟ್ಕೊಳ್ಳುತ್ತೆ. ಹಲವಾರು ಕಡೆ ನಗ್ಸಿದ್ರು ಎಮೋಷನಲ್ ಸೀನ್ಗಳು ಅಷ್ಟಾಗಿ ವರ್ಕ್ ಆಗಿಲ್ಲ. ಒಟ್ಟಾರೆಯಾಗಿ ಒಂದು ಎಬೋ ಆವರೇಜ್ ಅನುಭವವನ್ನ ಕೊಡ್ತು ಅಂತ ಹೇಳ್ಬಹುದು. ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸ್ಟ್ರೀಮ್ ಆಗ್ತಿದೆ. ಈ ವೀಕೆಂಡ್ ನೀವು ಒಂದು ಫನ್ ವಾಚ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನಿಮ್ಗಿದು ಗ್ರೀನ್ ಸಿಗ್ನಲ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಾಧ್ಯ ಆದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹೆಚ್ಚಿನ ರಿವ್ಯೂಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ.